ನಮಗೂ ಕಲಾವಿದರಾಗಿ ಏನೇನೋ ಹೊಸದನ್ನ ಎಕ್ಸ್ಪ್ಲೋರ್ ಮಾಡಬೇಕು, ನಮ್ಮನ್ನ ಬೇರೆ ರೀತಿ ಪಾತ್ರಗಳಿಗೆ ಕರೆಯೋದನ್ನು ನಿಲ್ಲಿಸ್ಬಿಡ್ತಾರೆ. ತಗೊಳ್ಳೋಂಥ ನಿರ್ಧಾರಗಳು ಅವ್ರನ್ನ ಒಳ್ಳೆಯವರು ಅಥವಾ ಕೆಟ್ಟವರು ಅಂತ ಬೇರೆ ಜನ ಅವ್ರನ್ನ ನೋಡೋ ಹಾಗೆ ಮಾಡುತ್ತೆ. ನಾನು ಮಾಡಿದ ಮೊದಲನೇ ಧಾರಾವಾಹಿನಲ್ಲೇ ನನಗೆ ಸಿಕ್ಕಿದಂಥ ಪಾತ್ರ, ನನಗೆ ಹೇಳಿದ್ದು ಕೇವಲ 5 ದಿನಗಳಿರುತ್ತೆ ಇದು. ಹಾಯ್, ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ್ ಚಂದ್ರ. ಈಗ ಟೆಲಿವುಡ್ ಕನ್ನಡ ಅನ್ನೋ ವಾಹಿನಿಯ ಜೊತೆ ಸಂದರ್ಶನದಲ್ಲಿ ಇದ್ದೀನಿ. 6 ವರ್ಷಗಳ ನಂತರ ಕಿರುತೆರೆಗೆ ಕಂಬ್ಯಾಕ್ ಮಾಡ್ತಾ ಇದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಭಾಳ ಖುಷಿ ಆಗ್ತಾ ಇದೆ. 6 ವರ್ಷಗಳ ನಂತರ ಒಂದು ಪ್ರಾಜೆಕ್ಟ್ ಮಾಡ್ತಿರೋದು ಒಂದು ಬೇರೆಯೇ ಒಂದು ಅನುಭವ. ಇಷ್ಟು ದಿನ ನಾನು ಒಂದು ಒಳ್ಳೆ ಪಾತ್ರಕ್ಕೋಸ್ಕರ ಕಾದಿದ್ದೆ. ಆ ರೀತಿ ಒಂದು ಒಳ್ಳೆ ಪಾತ್ರ ಸಿಕ್ಕಿರೋದು ಬಹಳನೇ ಖುಷಿ. ಅದ್ರ ಜೊತೆಗೆ ಇನ್ನೂ ಕಲಿಕೆ ಅಂದರೆ ಇದು ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಹೋದರೆ ನಾವು ಮಾಡಿದ್ದೇ ಸರಿ ಅಂದ್ಕೊತಾ ಇರ್ತೀವಿ. ಸೊ ಹಾಗಾಗಿ ಕಲಿತು ಮತ್ತೆ ಬಂದು ಮತ್ತೆ ಅಭಿನಯಿಸೋದು ಉತ್ತಮ ಅಂತ ನನಗನ್ಸಿತ್ತು. ಹಾಗಾಗಿ ಸ್ವಲ್ಪ ದಿನ ಬ್ರೇಕ್ ತೊಗೊಂಡಿದ್ದೆ. ರಂಗಭೂಮಿಯಲ್ಲಿ ಕೆಲಸ ಮಾಡಿ ಕೆಲವೊಂದನ್ನು ಕಲಿತು ಮತ್ತೆ ಬಂದಿದ್ದೀನಿ. ಸೊ ನಿಮ್ಗೆ ಹೇಗೆ ಅನಿಸುತ್ತೆ ಅನ್ನೋದು ನೋಡಿ ಹೇಳಬೇಕು. ಮಾಧವನ ಪಾತ್ರದ ಬಗ್ಗೆ ಜನರಿಂದ ಸಿಗ್ತಿರೋ ಅಭಿಪ್ರಾಯಗಳೇನಿದೆ? ಮುಖ್ಯವಾಗಿ ಎಲ್ಲರೂ ಅಯ್ಯೋ ಪಾಪ ಅಂತ ಇದ್ದಾರೆ. ಮಾಧವನ ಪಾತ್ರ ಭಾಳನೇ ಖುಷಿ ತಂದುಕೊಟ್ಟಿದೆ ನನಗೆ. ಮತ್ತು ಭಾಳ ಜನಕ್ಕೆ ಯಾಕೆ ಇವನು ಮಾತಾಡ್ತಾ ಇಲ್ಲ, ಯಾಕೆ ಹೆಚ್ಚಿಗೆ ಇವನು ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ ಅಂತ ಇಷ್ಟು ದಿನ ಕೇಳ್ತಾ ಇದ್ರು. ಬಟ್ ಇವಾಗ ಆ ಪಾತ್ರ ಏನು ಅಂತ ಜನಕ್ಕೆ ಅರ್ಥ ಆಗೋಕ್ಕೆ ಪ್ರಾರಂಭ ಆಗಿದೆ ಅಂದ್ಕೊತೀನಿ. ಕೆಲವೊಂದು ಪಾತ್ರಗಳ ಮೌನನ ಅರ್ಥ ಮಾಡ್ಕೋಬೇಕು ನಾವು. ಡೈಲಾಗ್ಗಳಿಗಿಂತ ಅಥವಾ ಮಾತುಗಳಿಗಿಂತ ಹೆಚ್ಚಾಗಿ ಮಾತಿನ ಹಿಂದೆ ಇರೋ ಅರ್ಥ, ಆ ಮೌನದ ಅರ್ಥ ತಿಳ್ಕೊಂಡ್ರೆ ಇನ್ನೂ ಚೆನ್ನಾಗಿ ನಾವು ಕೆಲವು ಪಾತ್ರಗಳನ್ನು ಅರ್ಥ ಮಾಡ್ಕೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂದಗೋಕುಲ ಸೀರಿಯಲ್ನಲ್ಲಿ ಮಾಧವನಾಗಿ ಅಭಿನಯಿಸ್ತಾ ಇದ್ರೆ, ಆ ಪಾತ್ರದ ಬಗ್ಗೆ ಒಂದಷ್ಟು ಹೇಳ್ಬೋದಾ? ಮೊದಲನೇದಾಗಿ ನಂದಗೋಕುಲ ಅನ್ನೋ ಧಾರಾವಾಹಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ರಾತ್ರಿ 9 ಗಂಟೆಗೆ ಸೋಮವಾರದಿಂದ ಶುಕ್ರವಾರ ಪ್ರಸಾರ ಆಗ್ತಿದೆ. ಇದೊಂದು ಹೊಸ ಧಾರಾವಾಹಿ, ಬಹಳ ವಿಭಿನ್ನವಾದ ಒಂದು ಕಥಾಹಂದ್ರವನ್ನು ಹೊಂದಿದೆ. ವಿಭಿನ್ನವಾದ ಅನ್ನೋಕ್ಕಿಂತ ಪ್ರತಿಯೊಂದು ಮನೆಯಲ್ಲೂ ನಡೀತಿರೋಂಥ ಕಥೆನೇ ನಿಮ್ಮ ಮುಂದೆ ತಂದಿಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಬಹಳನೇ ಒಂದು ಸ್ಪೆಷಲ್ ಪ್ರಾಜೆಕ್ಟ್. ಆ್ಯಂಡ್ ಅದರಲ್ಲೂ ನಾನು ಮಾಡ್ತಿರೋಂಥ ಮಾಧವ ಅನ್ನೋ ಪಾತ್ರ ನನಗೆ ಬಹಳ ಸಂತೋಷ ತಂದುಕೊಟ್ಟಿದೆ. ಮಾಧವ ಅನ್ನೋನು ಬಹಳ ಮುಗ್ಧ, ಬಹಳ ತಂದೆ ತಾಯಿಗಳಿಗೆಲ್ಲ ಇದ್ದರೆ ಇಂಥ ಮಗ ಇರಬೇಕು ಅಂತ ಆಸೆ ಪಡುವಂಥ ಒಬ್ಬ ಮಗ. ಸೊ ಅಂಥ ಪಾತ್ರ ಮಾಡೋದು ಒಂದು ಖುಷಿ ಕೊಟ್ಟಿದೆ. ಹಾಗೆ ಭಾಳ ಕಷ್ಟನೂ ಇದೆ. ಯಾಕೆಂದರೆ ನಾವೆಲ್ಲ ಸಣ್ಣ ವಯಸ್ಸಿಂದ ಅಪ್ಪ ಅಮ್ಮನ ಕೈಲಿ ಬೈಸ್ಕೊಂಡು ಹೊಡೆಸ್ಕೊಂಡು ತಪ್ಪುಗಳನ್ನ ತಿದ್ದಿಸ್ಕೊಂಡು ಬಂದಿರ್ತೀವಿ. ಆದರೆ ಮಾಧವ ಅಂಥವನಲ್ಲ. ಅವನು ಸಣ್ಣ ವಯಸ್ಸಿಂದನೂ ಒಂಥರ ಮಿಸ್ಟರ್ ಪರ್ಫೆಕ್ಟ್ ಅನ್ನೋ ಥರ ಬೆಳೆದು ಬಂದವನು. ನಂತರ ಒಂದು ಸ್ಟೇಜ್ ಆಫ್ ಲೈಫಲ್ಲಿ ಏನೇನಾಗುತ್ತೆ ಅನ್ನೋದು ಕತೆ ಬಿಚ್ಚಿಡ್ತಾ ಹೋಗುತ್ತೆ. ಭಾಳ ಸುಂದರವಾಗಿರೋವಂಥ ಒಂದು ಕಥೆಯಲ್ಲಿರೋ ಒಂದು ಭಾಳ ಸುಂದರವಾಗಿರೋವಂಥ ಒಂದು ಪಾತ್ರ. ಮೊನ್ನೆ ತಾನೇ ಒಂದು ಪ್ರೋಮೋ ನೋಡ್ತಾ ಇದ್ವಿ, ಮಾಧವ ಕುಡ್ಕೊಂಡು ಬರ್ತಾನೆ, ಅವರಿಗೂ ಒಂದು ಫ್ಲ್ಯಾಶ್ ಬ್ಯಾಕ್ ಇದೆ. ಸೊ ಅದು ಏನು ರೈನ್ ಎಫೆಕ್ಟಲ್ಲೆಲ್ಲ ಮಾಡಿದ್ರಿ, ಅದರ ಶೂಟಿಂಗ್ ಹೇಗಿತ್ತು? ಭಾಳ ಚೆನ್ನಾಗಿತ್ತು. ಅದರಲ್ಲೂ ಆ ಕುಡಿದು ಬಂದು ಅವನು ಮನೆಯಲ್ಲಿ ಅಪ್ಪ ಅಮ್ಮನ ಎದುರಿಸುವಂಥ ಸನ್ನಿವೇಶ ಇದೆಯಲ್ಲ, ಇದು ಭಾಳನೇ ಒಂದು ಹೊಸ ಅನುಭವ. ಯಾಕೆಂದರೆ ಮಾಧವ ಯಾವತ್ತೂ ತಪ್ಪು ಮಾಡದೇ ಇದ್ದವನು. ಅವನಿಗೆ ಅವನು ಒಂದು ಹುಡುಗಿ ಜೊತೆ ಪ್ರೀತಿಲಿ ಬಿದ್ದಿರ್ತಾನೆ. ಅದು ಅವನಿಗೆ ತಪ್ಪು ಅಂತ ಆಗ ಗೊತ್ತಿರಲ್ಲ. ಆದರೆ ಯಾವಾಗ ತಂದೆ ಪ್ರಮಾಣ ಮಾಡಿಸ್ಕೋತಾರೆ, ಯಾರನ್ನೂ ಇಷ್ಟಪಡೋ ಹಾಗಿಲ್ಲ, ಪ್ರೀತಿಸಿ ಮದುವೆ ಆಗೋಗಿಲ್ಲ ಅಂದಾಗ ತಂದೆ ಮೇಲಿದ್ದ ಗೌರವಕ್ಕೆ ಅವನು ಪ್ರೀತಿಸಿದ ಹುಡುಗಿನ ಬಿಟ್ಕೊಟ್ಬಿಡ್ತಾನೆ. ನಂತರ ಅವಳು ಮದುವೆ ಆಗಿರೋದನ್ನು ನೋಡಿ ಅವನು ನೋವು ತಡೆಯೋಕ್ಕಾಗದೆ ಹೋಗಿ ಕುಡಿದು ಬಿಡ್ತಾನೆ. ಈ ಸಾಮಾನ್ಯವಾಗಿ ಎಲ್ಲರಲ್ಲೂ ಒಂದು ಫಾಲ್ಸ್ ನೋಷನ್ ಅಂತಲೇ ಹೇಳ್ಬೋದು. ಅಂದರೆ ಕುಡ್ತಾ ಎಲ್ಲ ನೋವುಗಳನ್ನು ಮರೆಸ್ಬಿಡುತ್ತೆ ಅಂತ. ಮೇ ಬಿ ಅವನಂಥ ಒಂದು ಟ್ರ್ಯಾಪಿಗೆ ಬಿದ್ದು ಅವತ್ತು ಹೋಗಿ ಕುಡಿದು ಬಿಡ್ತಾನೆ. ಕುಡಿದ ನಂತರ ಅವನಿಗೆ ರಿಯಲೈಸ್ ಆಗೋಕ್ಕೆ ಶುರು ಆಗುತ್ತೆ ಅವನು ಎಂಥ ತಪ್ಪು ಮಾಡಿದ್ದಾನೆ ಅಂತ. ಅವನ ತಂದೆ ತಾಯಿ ಅವನನ್ನು ಅಷ್ಟೊಂದು ಪ್ರೀತಿಸೋವಂಥ ತಂದೆ ತಾಯಿ ಎದುರಿಗೆ ಅವನು ಹೋಗಿ ನಿಲ್ಲಷ್ಟು ಅವನಿಗೆ ಧೈರ್ಯ ಇರಲ್ಲ. ಭಾಳನೇ ನೋವು ಅನುಭವಿಸ್ತಾನೆ. ಆ ಒಂದು ಇಷ್ಟು ನಂಬಿರೋ ತಂದೆ ತಾಯಿಗೆ ನಾನು ಹೀಗೆ ಮಾಡಿಬಿಟ್ನಲ್ಲ ಅನ್ನೋ ಒಂದು ಆ ಕಾಡುವಿಕೆ, ಇವೆಲ್ಲ ಅನುಭವಿಸಿ ಅದನ್ನು ಸ್ಕ್ರೀನ್ ಮೇಲೆ ತರೋದಕ್ಕೆ ಆ್ಯಕ್ಚುಲಿ ತುಂಬ ಕಷ್ಟ ಆಯಿತು.
ಬಟ್ ಹೇಗೆ ಬಂದಿದೆ ನಂಗೆ ಗೊತ್ತಿಲ್ಲ. ನೀವೆಲ್ಲ ಅದನ್ನು ಹೇಗೆ ಸ್ವೀಕರಿಸಿದ್ದೀರಾ, ಅದು ನಿಮ್ಗೆ ಹೇಗೆ ಅನಿಸಿದೆ ಅನ್ನೋದನ್ನ ನೀವು ಅಭಿಪ್ರಾಯ ತಿಳಿಸ್ಬೇಕು. ಯಾಕಿಷ್ಟು ತಡ ಆಯಿತು ಕಿರುತೆರೆಗೆ ಕಂಬ್ಯಾಕ್ ಮಾಡೋದಕ್ಕೆ? ಲಕ್ಷ್ಮೀ ಬಾರಮ್ಮ, ಎರಡೂ ಕನಸು ಆದ ನಂತರ ನೀವು ಮೂವಿಗಳಲ್ಲಿ ಬ್ಯುಸಿ ಆಗಿದ್ರಿ, ಹಾಗಾಗಿ ಕಿರುತೆರೆಗೆ ತಡ ಆಯ್ತಾ ಅಥವಾ ನಿಮಗೆ ಸೂಟ್ ಆಗುವಂಥ ಪಾತ್ರಗಳು ಸಿಗಲಿಲ್ವಾ? ಬೇಸಿಕಲಿ ಅವಕಾಶಗಳಿತ್ತು, ಸುಳ್ಳು ಹೇಳ್ಬಾರ್ದು. ಅಟ್ಲೀಸ್ಟ್ ತಿಂಗ್ಳಿಗೆ ಒಂದು ಫೋನ್ ಬರೋದು. ಆದರೆ ನೀವು ಹೇಳಿದಾಗೆ ನಾನು ಸಿನಿಮಾ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಒಂದೆರಡು ಸಿನಿಮಾ ಕೂಡ ಮಾಡಿದೆ. ಆದರೆ ನನಗನ್ನಿಸ್ತಾ ಇದ್ದಿದ್ದು, ಯೂಶ್ವಲಿ ಒಂದು ಸತಿ ನಾವು ಒಂದು ಪಾತ್ರದಲ್ಲಿ ಕ್ಯಾಸ್ಟ್ ಆದಮೇಲೆ ಸ್ಟೀರಿಯೋಟಿಪಿಕಲ್ ಕ್ಯಾಸ್ಟಿಂಗ್ ಅಂತ ನಡೆಯುತ್ತೆ. ಅಂದರೆ ನಾವು ಒಂದು ರೀತಿ ಪಾತ್ರನ ನಾವು ಚೆನ್ನಾಗಿ ಮಾಡಿದಾಗ ಅಥವಾ ಜನ ಅದನ್ನು ಒಪ್ಪಿಬಿಟ್ಟಾಗ ನಮ್ಮನ್ನ ಬೇರೆ ರೀತಿ ಪಾತ್ರಗಳಿಗೆ ಕರೆಯೋದನ್ನು ನಿಲ್ಲಿಸ್ಬಿಡ್ತಾರೆ. ಅದೇ ರೀತಿ ಪಾತ್ರಗಳಿಗೆ ಮತ್ತೆ ಮತ್ತೆ ಕರೆಯೋದಕ್ಕೆ ಶುರು ಮಾಡ್ತಾರೆ. ಆಗ ನಮಗೂ ಕಲಾವಿದರಾಗಿ ಏನೇನೋ ಹೊಸದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಆಸೆಗಳೇ ಇರುತ್ತಲ್ಲ, ಅದೆಲ್ಲ ಕಡಿಮೆ ಆಗೋಗುತ್ತೆ. ಆಮೇಲೆ ಬರೀ ದುಡ್ಡುಗೋಸ್ಕರ ಆ್ಯಕ್ಟಿಂಗ್ ಮಾಡೋ ಹಾಗಾಗುತ್ತೆ. ನಾವು ಆ್ಯಕ್ಟಿಂಗಲ್ಲಿ ಕಲಿತಾನೂ ಇರಬೇಕಲ್ಲ, ನಾವು ಬೆಳಿಬೇಕು ಅಂದರೆ ಕಲಿಬೇಕು. ಸೊ ನಾವು ಹೊಸ ಹೊಸ ಥರ ಪಾತ್ರಗಳನ್ನು ಮಾಡಿದಾಗಲೇ ನಾವು ಕಲಿಯೋದಕ್ಕಾಗೋದು. ಸೊ ಕಲಿಕೆ ಜೊತೆಗೆ ನಮ್ಮ ಕೆಲಸನೂ ಮುಂದುವರಿಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ದೆ. ಅದು ನನಗೆ ಮಾಧವ ಅನ್ನೋ ಪಾತ್ರದಲ್ಲಿ ಸಿಕ್ತು ಅನ್ಕೊತೀನಿ. ಹಾಗಾಗಿ ನಾನು ಇದರಲ್ಲಿ ಕಂಬ್ಯಾಕ್ ಮಾಡಿದ್ದೀನಿ. ಒಂದು ಪಾತ್ರ ಅಥವಾ ಧಾರಾವಾಹಿನ ಒಪ್ಕೊಳ್ಳೋದಕ್ಕೆ ನಿಮಗಿರೋ ಮೋಟಿವೇಶನ್ ಏನು ಸಿಗುತ್ತೆ? ಅಂದರೆ ಕೆಲವೊಬ್ಬರಿಗೆ ಈ ಥರ ಪಾತ್ರಗಳೇ ಅಂದರೆ ಒಂದು ಸ್ಟೀರಿಯೋಟಿಪಿಕಲ್ ಇರುತ್ತೆ, ಅಥವಾ ನಿಮಗೆ ಬೇರೆ ಬೇರೆ ಪಾತ್ರಗಳು ಆ ಥರದ್ರಲ್ಲಿ ನಿಮಗೆ ಯಾವುದು ಆಯ್ಕೆ ಆಗುತ್ತೆ? ಬೇಸಿಕಲಿ ನನಗೆ ಪಾತ್ರಗಳ ಆಯ್ಕೆ ಅಂತ ಬಂದಾಗ ಅದು ಸಣ್ಣದು ದೊಡ್ಡದು ಮುಖ್ಯ ಅಮುಖ್ಯ ಅನ್ನೋದನ್ನು ನಾನು ನೋಡಲ್ಲ. ಯಾಕೆಂದರೆ ನಾನು ಮಾಡಿದ ಮೊದಲನೇ ಧಾರಾವಾಹಿನಲ್ಲೇ ನನಗೆ ಸಿಕ್ಕಿದಂಥ ಪಾತ್ರ ನನಗೆ ಹೇಳಿದ್ದು ಕೇವಲ 5 ದಿನಗಳಿರುತ್ತೆ. ಇದು ಒಂದು ಸಣ್ಣ ಪಾತ್ರ, ಸುಳ್ಳು ಹೇಳ್ಕೊಂಡು ಬರ್ತಾನೆ, ಸಿಕ್ಕಾಕೊತಾನೆ, ಎಲ್ಲರ ಕೈಲೂ ಬೈಸ್ಕೊಂಡು ಹೊರಟೋಗ್ತಾನೆ ಅಂತ. ಆ ಒಂದು ಪಾತ್ರ ಒಂದು ಮುಖ್ಯ ಪಾತ್ರವಾಗಿ ಬೆಳೀತು. ಅಂದರೆ ಜನಗಳ ಪ್ರೋತ್ಸಾಹ ಇದೆಲ್ಲ ಅದಕ್ಕೆ ಆ್ಯಡ್ ಆನ್ ಆಯಿತು. ಮತ್ತು ನಿರ್ದೇಶಕರಿಗೂ ನಾನು ಮಾಡ್ತಾ ಇದ್ದಿದ್ದು ಭಾಳ ಹಿಡಿಸ್ತು ಅಂತ ಕಾಣುತ್ತೆ. ಹಾಗಾಗಿ ನನ್ನ ಪಾತ್ರನ ಇನ್ನೂ ಬೆಳೆಸ್ತಾ ಹೋದರು. ನನ್ನ ಪ್ರಕಾರ ನಾನು ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದಕ್ಕಿಂತ ನನಗೆ ಸಿಕ್ಕಂಥ ಪಾತ್ರಗಳಲ್ಲಿ ನನಗೆ ಅಭಿನಯಿಸೋದಕ್ಕೆ ಒಂದು ಅವಕಾಶ ಇದೆ ಅಂತ ಅನ್ನಿಸ್ಬೇಕು. ಅಂದರೆ ಆ ಪಾತ್ರ ನಾವು ಎಲ್ಲೋ ಒಂದು ಕಡೆ ನೋಡ್ದ ಹಾಗಿರಬೇಕು. ನಮ್ಗೆ ಎಲ್ಲೋ ಒಂದು ಕಡೆ ನನಗೆ ಹೌದು, ಇದು ನನಗೆ ಗೊತ್ತು, ಇಂಥವ್ರನ್ನ ನಾನೊಬ್ಬನ ಭೇಟಿಯಾಗಿದ್ದೀನಿ, ಇಂಥವ್ರನ್ನ ನಾನು ನೋಡಿದ್ದೀನಿ, ಅಥವಾ ನನ್ನಲ್ಲೇ ಇರೋಂಥ ಒಂದು ಅಂಶ ಇದು ಅಂತ ಅನ್ನಿಸಿದಾಗ ನನಗೆ ಆವಾಗ ಚೆನ್ನಾಗಿ ಅನಿಸುತ್ತೆ, ಇನ್ನೂ ಮೋಟಿವೇಟ್ ಆಗುತ್ತೆ. ಈ ಪಾತ್ರನ ನಾನು ನಿಭಾಯಿಸ್ಬೋದು, ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಸೊ ಅಂಥ ಪಾತ್ರಗಳನ್ನ ನಾನು ಆಯ್ಕೆ ಮಾಡ್ಕೋತೀನಿ ಅಂತ ಅಂದ್ಕೊಂಡಿದ್ದೆ. ವಿಜಯ್ ಚಂದ್ರ ಅವ್ರಿಗೂ ಮಾಧವನಿಗೂ ಇರೋ ಸಿಮಿಲಾರಿಟೀಸ್ ಏನು? ಆ್ಯಕ್ಚುಲಿ ಕೆಲವೊಂದು ಸಿಮಿಲಾರಿಟೀಸು ಇದೆ, ಕೆಲವೊಂದು ಡಿಸಿಮಿಲಾರಿಟೀಸು ಇದೆ. ಮಾಧವನ ಕೆಲವೊಂದು ಅಂಶಗಳು ನನ್ನಲ್ಲಿತ್ತು. ಅಂದರೆ ನನಗೆ ಯಾವತ್ತೂ ನನ್ನ ತಂದೆಗೆ ನೋಯಿಸಬಾರ್ದು, ಅವ್ರಿಗೆ ಬೇಜಾರು ಮಾಡಿಸ್ಬಾರ್ದು ಅಂತ ಭಾಳನೇ ಒಂದು ಪ್ರೀತಿ ನನ್ನ ತಂದೆ ಮೇಲೆ ನನಗೆ. ಸೊ ಮೇ ಬಿ ಅದು ಒಂದು ಕಾರಣ ಇರ್ಬೋದು ನಾನು ಈ ಪಾತ್ರ ಒಪ್ಕೊಳ್ಳೋದಕ್ಕೆ. ನನಗೆ ನನ್ನ ತಂದೆ ಅಂದರೆ ನನಗೆ ಪ್ರಾಣ, ಅವರೇ ನನಗೆಲ್ಲ. ಸೊ ಅವ್ರನ್ನ ಕಳ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಪ್ರಕೃತಿ, ಎಲ್ಲರಿಗೂ ಒಂದು ಟೈಮ್ ಬಂದೇ ಬರುತ್ತೆ. ಆ ರೀತಿ ನಾನು ನನ್ನ ತಂದೆನ ಕಳ್ಕೊಂಡು ಆ ನೋವಲ್ಲಿದ್ದಾಗ ನನಗೆ ಈ ಒಂದು ಪಾತ್ರ ಸಿಕ್ಕಿದ್ದು ನನಗೆ ಮತ್ತೆ ಅದನ್ನೆಲ್ಲ ಜೀವಿಸೋದಕ್ಕೆ ಒಂದು ಅವಕಾಶ ಸಿಕ್ತು ಅಂತ ಅಂದ್ಕೊಂಡೆ. ಆ್ಯಂಡ್ ಮಾಧವ ಸತ್ಯನೇ ಹೇಳಬೇಕು ಅಥವಾ ಬಹಳ ಏನಂತಾರೆ ನಿಷ್ಕಲ್ಮಶ ಮನಸ್ಸಿರಬೇಕು ಅಂತಾರೆ. ಅದು ಆ್ಯಕ್ಚುಲಿ ನನ್ನಲ್ಲಿ ನಾನು ಅಂದರೆ ಸತ್ಯನೇ ಹೇಳಬೇಕು ನಿಜ, ಆದರೆ ಕೆಲವೊಂದು ಸತ್ಯಗಳನ್ನು ಹೇಳಬೇಕಾಗಿರೋ ಸಂದರ್ಭದಲ್ಲಿ ಮಾತ್ರ ಹೇಳಬೇಕು ಅನ್ನೋ ಒಂದು ರಿಯಲ್ ಲೈಫಲ್ಲಿ ನಾನು ಆ ಥರ ಇರ್ತೀನಿ. ಸೊ ಆ ಡಿಫ್ರೆನ್ಸ್ ಒಂದು ಬಿಟ್ಟರೆ ನನಗೆ ಮಾಧವ ತುಂಬ ಹತ್ತಿರ ಅಂತ ಅನ್ನಿಸ್ತಾನೆ. ಅದನ್ನು ಹೊರತುಪಡಿಸಿ ಮಾಧವ ಸುಮಾರಾಗಿ ಅಂದರೆ ಒಂದು ತಪ್ಪೇ ಮಾಡಿದಿರೋ ವ್ಯಕ್ತಿ, ಆದರೆ ನಾನು ನಿಜ ಜೀವನದಲ್ಲಿ ಭಾಳಷ್ಟು ತಪ್ಪುಗಳು ಮಾಡಿದ್ದೀನಿ ನಾನು. ಸೊ ಅಷ್ಟೆಲ್ಲ ಪರ್ಫೆಕ್ಟ್ ಅಲ್ಲ ನಾನು, ಅದು ಮೇ ಬಿ ಡಿಫ್ರೆನ್ಸಸ್ಸು. ಬಟ್ ಅದನ್ನು ಹೊರತುಪಡಿಸಿ ಕೆಲವು ಸಿಮಿಲಾರಿಟೀಸ್ ಇದೆ. ಹಾಗಾಗಿನೇ ಮೇ ಬಿ ನನ್ನ ಆ ಪಾತ್ರಕ್ಕೆ ನಿರ್ದೇಶಕರು ಆಯ್ಕೆ ಮಾಡಿದ್ದಾರೆ ಅಂತ ಅನ್ಕೊತೀನಿ. ನಂದಗೋಕುಲ ಅಂದರೆ ಒಂದು ಬಹುತಾರಾಗಣ ಇರುವಂತಹ ಒಂದು ಸೀರಿಯಲ್ಲು, ಎರಡು ಕುಟುಂಬಗಳ ನಡುವಿನ ದ್ವೇಷದ ಒಂದು ಕತೆ, ಅದರ ಜೊತೆ ಅಪ್ಪ ಮಗನ ಬಾಂಧವ್ಯದ ಕತೆ. ನಿಮ್ಮ ಸೀರಿಯಲ್ ಬಗ್ಗೆ ಹೇಳಿ, ನಿಮ್ಮ ತಂಡದ ಬಗ್ಗೆ ಹೇಳಿ. ಬೇಸಿಕಲಿ ಭಾಳನೇ ಒಂದು ಒಳ್ಳೆ ತಂಡ, ದೊಡ್ಡ ತಂಡ. ನೀವು ಹೇಳಿದಾಗೆ ಬಹುತಾರಾಗಣ ಇರುವಂಥ ಒಂದು ಪ್ರಾಜೆಕ್ಟ್ ಇದು. ಸೊ ಇದರಲ್ಲಿ ಎಲ್ಲರೂ ಹಸಿದ ಹೆಬ್ಬುಲಿಗಳು, ಎಲ್ಲರೂ ನಾನು ಚೆನ್ನಾಗಿ ಮಾಡಬೇಕು ಅಂತ ಕಾತರದಿಂದ ಕಾಯ್ಕೊಂಡಿರೋಂಥ ಕಲಾವಿದರು.
ಅಂಥವ್ರ ನಡುವೆ ನಾನು ಒಬ್ಬ ನನ್ನ ಕಲೆಯನ್ನು ಮುಂದಿಡೋದಕ್ಕೆ ಈ ತಂಡದಲ್ಲಿದ್ದೀನಿ. ಆ್ಯಂಡ್ ಇಷ್ಟು ಜನನ್ನು ನಿಭಾಯಿಸ್ತಿರೋ ನಿರ್ದೇಶಕರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆಂದರೆ ಅಷ್ಟು ಸುಲಭ ಇಲ್ಲ ಇವತ್ತಿನ ಕಾಲದಲ್ಲಿ ಇಷ್ಟೊಂದು ಜನ ಆರ್ಟಿಸ್ಟ್ಗಳನ್ನ ಒಂದು ಜಾಗದಲ್ಲಿ ಸೇರಿಸಿ ಒಂದು ಕಥೆನ ಬಹಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಜನಗಳಿಗೆ ಪ್ರೆಸೆಂಟ್ ಮಾಡುವಂಥದ್ದು. ಇದರಲ್ಲಿ ಬಹಳಷ್ಟು ಕಷ್ಟಗಳಿರುತ್ತೆ, ಇಲ್ಲ ಅಂತ ಖಂಡಿತ ಹೇಳೋದಕ್ಕಾಗಲ್ಲ. ಆದರೆ ಅದನ್ನೆಲ್ಲ ಮೀರಿ ಒಂದು ತಂಡನ ಬಹಳ ಚೆನ್ನಾಗಿ ಕಟ್ಕೊಂಡು ಶ್ರವಂತ್ ಅವರು ನಿರ್ದೇಶನ ಮಾಡ್ತಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆ್ಯಸ್ ಅ ಪ್ರಾಜೆಕ್ಟ್ ನೋಡೋಕೆ ಹೋದರೆ ಎಲ್ಲರಿಗೂ ಈ ಕಥೆಯಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ಅವ್ರದ್ದೇ ಆದ ಒಂದು ಪಾಯಿಂಟ್ ಆಫ್ ವ್ಯೂ ಇದೆ. ಸೊ ಹಾಗಾಗಿನೇ ಅಷ್ಟು ಜನ ಸ್ಟಾರ್ಸನ್ನು ಒಪ್ಕೊಳ್ಳೋದಕ್ಕೆ ಒಂದು ಕಾರಣ ಅಂತ ಅನ್ಕೋಬೋದು. ಅಂದರೆ ಯಾರೂ ಇಲ್ಲಿ ಕೆಟ್ಟವರಿಲ್ಲ, ಒಳ್ಳೆ ಕಥೆಗಳಲ್ಲಿ ಅದೊಂದು ಅಂಶ ನಾನು ಅಬ್ಸರ್ವ್ ಮಾಡಿರೋದು. ಬೇಸಿಕಲಿ ಯಾರು ಕೆಟ್ಟವರಲ್ಲ. ಸಂದರ್ಭ ಅಥವಾ ಸನ್ನಿವೇಶ ಅವ್ರು ತಗೊಳ್ಳೋಂಥ ನಿರ್ಧಾರಗಳು ಅವ್ರನ್ನ ಒಳ್ಳೆಯವರು ಅಥವಾ ಕೆಟ್ಟವರು ಅಂತ ಬೇರೆ ಜನ ಅವ್ರನ್ನ ನೋಡೋ ಹಾಗೆ ಮಾಡುತ್ತೆ ಹೊರತು ಯಾರು ಹುಟ್ಟ ನಾನು ಕೆಟ್ಟವನಾಗಬೇಕು ಅಂತ ಯಾರು ಉದ್ದೇಶಪೂರ್ವಕವಾಗಿ ಯಾರು ಕೆಟ್ಟವ್ರು ಆಗಿರಲ್ಲ. ಅದು ಈ ಕಥೆನಲ್ಲಿರುವಂಥದ್ದು. ಎದುರು ಮನೆಯವರು ನಮ್ಮ ಜೊತೆ ಜಗಳ ಆಡ್ಬೋದು, ಆದರೆ ಅವರು ಯಾರು? ನನ್ನ ತಾಯಿಯ ತವರು ಮನೆಯವರು, ಅವರು ನನ್ನ ತಾಯಿಯ ಅಣ್ಣಂದರು, ನನ್ನ ತಾಯಿಯ ಬಹಳ ಹತ್ತಿರವಾದವರು. ಆ್ಯಂಡ್ ನನಗೂ ಮಾವಂದ್ರಾಗಬೇಕು. ಸೊ ನನಗೆ ಆ ಪಾಯಿಂಟ್ ಆಫ್ ವ್ಯೂ ಈ ಮಾಧವನಿಗೆ ಗೊತ್ತು. ಅವನು ಬಹಳ ಕ್ಲಾರಿಟಿ ಇರೋವಂಥ ಮನುಷ್ಯ ಅವನು. ಹಾಗಾಗಿ ಅವನಿಗೆ ಯಾರ ಮೇಲೂ ಕೋಪ ದ್ವೇಷ ಅನ್ನೋವಂಥದ್ದು ಇರಲ್ಲ. ಈ ಥರದ್ದನ್ನೆಲ್ಲ ನೋಡಿದಾಗ ಅವರೂ ಮಾಡ್ತಿರೋದು ತಪ್ಪೇನಲ್ಲ, ಈ ಕಡೆ ನಮ್ಮ ಅಪ್ಪ ಮಾಡ್ತಿರೋದು ತಪ್ಪಲ್ಲ. ಯಾರ್ದು ತಪ್ಪು? ಸಂದರ್ಭ ತಪ್ಪು. ಸೊ ಅಂಥದ್ದನ್ನೆಲ್ಲ ನಾವು ತಾಳೆ ಹಾಕ್ತಾ ಹೋದಾಗ ಇದೊಂದು ಬಹಳನೇ ವಿಶಿಷ್ಟವಾದ ಪ್ರಾಜೆಕ್ಟು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.